ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ವಿಪಿಯು ವರ್ಲ್ಡ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಬೆಂಗಳೂರು ವತಿಯಿಂದ ನಮ್ಮ ಅಭಿಮಾನದ ಅಭಿನಂದನೆ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಬಹಳ ಸಂತೋಷವಾಗಿದೆ. ಮೂಲೆ ಮೂಲೆಯಿಂದ ಸರ್ಕಾರಿ ನೌಕರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತೀವ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಎಂಬ ಸ್ಪಷ್ಟ ಸಂದೇಶವನ್ನು ಸಹ ನೀಡಿದ್ದು, ಜೊತೆಗೆ NPS ಅನ್ನು ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯದಿಂದ ಹೋಗಲಾಡಿಸುವುದೆಂಬ ಆತ್ಮವಿಶ್ವಾಸವನ್ನು ಕೂಡ ನಮ್ಮ ನೌಕರರಲ್ಲಿ ಬಿತ್ತಿದ್ರು ಅಂತ ಹೇಳಿದರೆ ತಪ್ಪಾಗಲಾರದು. ಸ್ನೇಹಿತರೆ, ಎಲ್ಲ ನೌಕರರ ವತಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಇವರ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ನಮಗೆಲ್ಲರಿಗೂ ಬಹಳ ಅತೀವ ಸಂತೋಷವನ್ನು ಉಂಟು ಮಾಡಿದೆ ಸ್ನೇಹಿತರೆ ಅನ್ನುವಂಥದ್ದು ಹೇಳಿಕ್ ಬಯಸ್ತಾನೆ. ನಮ್ಮ 2 ಡಿಮ್ಯಾಂಡ್ ಅಷ್ಟೇ ಸರ್. ನಾವು ತುಂಬ ಡಿಮ್ಯಾಂಡ್ ನಿಮ್ಗೆ ಹೇಳೋದಿಲ್ಲ. NPS OPS ಮಾಡುವಂಥ ವಿಷಯವನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ವಿಷಯವನ್ನ KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರ ಜೊತೆಲಿ ಮ್ಯಾನಿಫೆಸ್ಟೋ ಚೇರ್ಮನ್ ಆಗಿದ್ದಾರೆ ಯಾರು? ಡಾಕ್ಟರ್ G ಪರಮೇಶ್ವರ್ ಅವರು ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. 5-6 ರಾಜ್ಯಗಳಲ್ಲಿ OPS ಜಾರಿಗೆ ತಂದುಬಿಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ 5 ಜನ ಅಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡಿದ್ರು. ಇದೇ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯನವರು. ಆ ಸಮಿತಿ ಈಗಾಗಲೇ ವರದಿಯನ್ನು ಸಿದ್ಧಪಡಿಸಿದೆ. ಆ ವರದಿಯನ್ನು ತಾವು ಸ್ವೀಕಾರವನ್ನು ಮಾಡಿ ಅದನ್ನು ಅಂಗೀಕರಿಸುವ ಹಂತಕ್ಕೆ ಇವತ್ತು ಬಂದಿದೆ. ಆ ತೀರ್ಮಾನದ ಪ್ರಕಟಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಿದ್ರೆ ಈ ರಾಜ್ಯದ 6 ಲಕ್ಷ ನೌಕರರು ಕೂಡ ತಮ್ಮ ಫೋಟೋವನ್ನು ಮನೇಲಿ ಹಾಕೊಳ್ತಾರೆ. ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಸಂಘಟನಾ ಚತುರ, ಬಹುಶಃ ಎಲೆಕ್ಷನ್ ನಿಂತರೆ ನಮ್ಮನ್ನೆಲ್ಲ ಮೀರಿಸ್ತಾರೆ. ನಮ್ಮೂರಿನವ್ರು, ನಂದು ಅವರೂರು ಇಬ್ಬರದು ಒಂದು 3 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಅನೇಕ ವರ್ಷಗಳಲ್ಲಿ ಸರ್ಕಾರಿ ನೌಕರರ ಪ್ರತಿನಿಧಿಯನ್ನ ನಾನು ನೋಡಿದ್ದೇನೆ, ಅನೇಕ ಅಧ್ಯಕ್ಷರುಗಳನ್ನು ನೋಡಿದ್ದೇನೆ. ಆದರೆ ಷಡಕ್ಷರಿ ಇದೆ ಒಂದು ವಿಭಿನ್ನವಾದಂಥ ವ್ಯಕ್ತಿತ್ವ. ಸರ್ಕಾರಿ ನೌಕರರ ಸಂಘಗಳು ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಇರಬಹುದು, ಆದರೆ ಕರ್ನಾಟಕದ ನೌಕರರ ಸಂಘ ಇಡೀ ದೇಶದಲ್ಲಿ ಮಾದರಿಯಾಗಿದೆ ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇನೆ. ವಿಶ್ವಾಸ ಇಡೀ ನಮ್ಮ ಮೇಲೆ, ಕರ್ನಾಟಕದ ಸರ್ಕಾರದ ಮೇಲೆ, ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಮೇಲೆ ವಿಶ್ವಾಸ ಇಡಿ. ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ಅನ್ನೋದನ್ನ ಸಂದೇಶವನ್ನ ಕೊಡೋದಕ್ಕೆ ನಾವಿಬ್ರು ಬಂದಿದ್ದೇವೆ. ನಿಮ್ಮಗಳ ಈ ಕಾರ್ಯಕ್ರಮವನ್ನು ಷಡಕ್ಷರಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಶಕ್ತಿಯುತವಾಗಿರ್ತಕ್ಕಂಥ ನಾಯಕ ಷಡಕ್ಷರಿಯವರು ಈ ಅಧ್ಯಕ್ಷರಾದ ಮೇಲೆ ಸರ್ಕಾರಿ ನೌಕರರ ಸಂಘಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಷಡಕ್ಷರಿಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅವ್ರು ನೋಡೋದು ಅನಿಸುತ್ತೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನಬೇಕಾಗಿರುವಂತಹದ್ದು. ಆ ರೀತಿಯಲ್ಲಿ ನೌಕರರ ಹಿತವೇ ನನ್ನ ಗುರಿ ಅಂತೇಳಿ ಭಾವಿಸಿಕೊಂಡು, ನೌಕರರ ನೆಮ್ಮದಿಯೇ ನನ್ನ ಗುರಿ ಅಂತ ಭಾವಿಸಿ ಈ ಸಂಘವನ್ನು ಮುನ್ನಡೆಸುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ಸಂಘದ ನಿಮ್ಮೆಲ್ಲರ ಅಧ್ಯಕ್ಷರಾಗಿ 2 ಬಾರಿ ಸತತವಾಗಿ ಆಯ್ಕೆಯಾಗಿ ನಿಮ್ಮ ನಾಯಕತ್ವವನ್ನು ವಹಿಸ್ತಕ್ಕಂಥ ಶ್ರೀ ಷಡಕ್ಷರಿಯವರೇ, 2006ರಿಂದ ನಂತರ ನೇಮಕಗೊಂಡಂಥ ನೌಕರ ಹಿತಾಸಕ್ತಿ ಬಗ್ಗೆ ತಾವು OPS ಬಗ್ಗೆ NPS ಬಗ್ಗೆ ಏನು ಚರ್ಚೆ ಮಾಡಿದ್ದೀರಿ, ಇದು ನಾವೆಲ್ಲ ಖಂಡಿತ ನಾವು ಗಮನಿಸ್ತೇವೆ. ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿಮ್ಮನ್ನು ಕರೆಸಿ ನಿಮ್ಮತ್ತೂ ಚರ್ಚೆ ಮಾಡಿ, ನಮ್ಮ ಕೈಯಲ್ಲಿ ನಾವು ಯಾವತ್ತೂ ಕೂಡ ಬಸವಣ್ಣನ ನಾಡಿನಲ್ಲಿ ಸೇವೆ ಮಾಡ್ತಾ ಇರೋರು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಟ್ಟಿರೋರು. ನಾನು ಪರಮೇಶ್ವರ್ ನಿಮಗೆ ಮಾತು ಕೊಡ್ತಾ ಇದ್ದೇವೆ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತೇನೆ.
ಸೊ ಇಬ್ಬರಿಗೂ ಕಾಂಟ್ರಾಕ್ಟು ಕರೆಕ್ಟಾಗಿ ಆಗಿದೆ ತಾನೇ, ಅಗ್ರಿಮೆಂಟು ಆಗಿದೆ ತಾನೇ. ರೆವಿನ್ಯೂ ಮಿನಿಸ್ಟರ್ ಬೇರೆ ಅವರು, ಬಾಂಡ್ ಪೇಪರು ಸರಿಯಾಗಿರ್ತದೆ. ಸಾಕ್ಷಿ ಎರಡು ನಮ್ಮ ಸ್ವಾಮಿಗಳು, ಅವರಿಬ್ಬರು ಕೂಡ ನಮ್ಮ ಅಗ್ರಿಮೆಂಟ್ಗೆ ಇಬ್ಬರು ಸ್ವಾಮಿಗಳು ಸಾಕ್ಷಿ. ಬುದ್ಧಿ ನೀವಿಬ್ಬರು ಸಾಕ್ಷಿ ಆಗಬೇಕು. ಅವರು ಬಾಂಡ್ ಪೇಪರು ಪರಮೇಶ್ವರ್ ಅವ್ರ ಇತ್ತಿದೆ. ಷಡಾಕ್ಷರಿ ನೀನು ಎಲ್ಲ ಸೇರಿ ಸೈನ್ ಹಾಕಬೇಕು. ಏನಕ್ಕೆ ಸೈನ್ ಹಾಕಬೇಕು? ಮುಂದಿನ ಸರ್ಕಾರ, ನಿಮ್ಮ ಸರ್ಕಾರ, ನಮ್ಮ ಸರ್ಕಾರ ಒಟ್ಟಿಗೆ ನಾವು ಕೆಲಸ ಮಾಡಬೇಕು. ಗ್ಯಾರಂಟಿ ತಾನೇ? ಅಷ್ಟೇ, ನಮ್ಮ ಅಗ್ರಿಮೆಂಟು ಕರೆಕ್ಟಾಗಿರಬೇಕು. ಷಡಾಕ್ಷರಿ ಅವರು ಭಾಳ ಅತಿ ಬುದ್ಧಿವಂತರವರು. ನನಗೊಂದು ಸಣ್ಣ ಮಿಠಾಯಿ ಕೊಟ್ಬಿಟ್ಟು ಒಂದು ಸಕ್ಕರೆ ಚೀಲನೇ ಕೇಳ್ಬಿಟ್ಟವ್ರೆ. ಅವರು ದೊಡ್ಡ ದೊಡ್ಡ ಬೇಡಿಕೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇರಲಿ, ಅಲ್ಲಿ ನೋಡಿದ್ರೆ ಒಂದು ಸಣ್ಣ ಮಿಠಾಯಿ ಇಟ್ಟಿದ್ರು, ನನಗೆ ಸಣ್ಣ ಮಿಠಾಯಿ ಇಟ್ಟಿದ್ರು. ಚಿಂತೆ ಮಾಡೋದು ಬೇಡ. ಭಾಳ ಸಂತೋಷದಿಂದ ಅವರು ಹೇಳ್ಕೊಂಡ್ರು, ನಿಮ್ಮ ಗ್ಯಾರಂಟಿ ಬೇಡ ಸ್ವಾಮಿ, ನಾವೆಲ್ಲ ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಅಂದರೆ ಒಂದು 2 ಲಕ್ಷ ನೌಕರರಿಗೆ ಎಷ್ಟು ಜನಕ್ಕೆ ಅದು ಉಪಯೋಗ ಬರ್ತದೋ ನನಗೆ ಗ್ಯಾರಂಟಿ ಗೊತ್ತಿಲ್ಲ. ಆದರೆ ಅಷ್ಟು ದೊಡ್ಡ ಹೃದಯ ಶ್ರೀಮಂತಿಕೆಯನ್ನು ನಿಮ್ಮೆಲ್ಲರ ಪರವಾಗಿ ಷಡಾಕ್ಷರಿ ಅವರು ತೋರಿಸಿದ್ದಾರಲ್ಲ, ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದಿಸ್ತೇನೆ. 2006ರಿಂದ ನಂತರ ನೇಮಕಗೊಂಡಂಥ ನೌಕರ ಹಿತಾಸಕ್ತಿ ಬಗ್ಗೆ ತಾವು OPS ಬಗ್ಗೆ NPS ಬಗ್ಗೆ ಏನು ಚರ್ಚೆ ಮಾಡಿದ್ದೀರಿ, ಇದು ನಾವೆಲ್ಲ ಖಂಡಿತ ನಾವು ಗಮನಿಸ್ತೇವೆ. ಖಂಡಿತ ನಿಮ್ಮ ಏನು ಬೇಡಿಕೆಯನ್ನು ನನ್ನ ಮುಂದೆ ಇಟ್ಟಿದ್ದೀರಿ, ನನ್ನ ಹಾಗೂ ಪರಮೇಶ್ವರ ಮುಂದೆ ವಿಚಾರವನ್ನು ಮಂಡಿಸಿದ್ದೀರಿ. ಏನು ನಮ್ಮ ಸಮಿತಿ ವರದಿ ಬಂದ ತಕ್ಷಣ ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ, ನಿಮ್ಮನ್ನು ಕರೆಸಿ ನಿಮ್ಮತ್ತೂ ಚರ್ಚೆ ಮಾಡಿ, ನಮ್ಮ ಕೈಯಲ್ಲಿ ನಾವು ಯಾವತ್ತೂ ಕೂಡ ಬಸವಣ್ಣನ ನಾಡಿನಲ್ಲಿ ಸೇವೆ ಮಾಡ್ತಾ ಇರೋರು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಟ್ಟಿರೋರು. ಯಾವುದಾದ್ರು ಸರ್ಕಾರ ಇಲ್ಲಿವರೆಗೂ ಯಾವುದಾದ್ರು ನುಡಿದಂತೆ ನಡೆದಿದೆ ಅನ್ನೋದಾದರೆ ಇದು ಕಾಂಗ್ರೆಸ್ ಸರ್ಕಾರ, ನಿಮ್ಮ ಸರ್ಕಾರ ಅನ್ನೋದನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ಮಾತು ಕೊಟ್ರಿ, ನಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ. ನಾನು ಪರಮೇಶ್ವರ್ ನಿಮಗೆ ಮಾತು ಕೊಡ್ತಾ ಇದ್ದೇವೆ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತೇನೆ. ಸೊ ಇಬ್ಬರಿಗೂ ಕಾಂಟ್ರಾಕ್ಟು ಕರೆಕ್ಟಾಗಿ ಆಗಿದೆ ತಾನೇ, ಅಗ್ರಿಮೆಂಟು ಆಗಿದೆ ತಾನೇ. ರೆವಿನ್ಯೂ ಮಿನಿಸ್ಟರ್ ಬೇರೆ ಅವರು, ಬಾಂಡ್ ಪೇಪರು ಸರಿಯಾಗಿರ್ತದೆ. ಸಾಕ್ಷಿ ಎರಡು ನಮ್ಮ ಸ್ವಾಮಿಗಳು, ಅವರಿಬ್ಬರು ಕೂಡ ನಮ್ಮ ಅಗ್ರಿಮೆಂಟ್ಗೆ ಇಬ್ಬರು ಸ್ವಾಮಿಗಳು ಸಾಕ್ಷಿ. ಬುದ್ಧಿ ನೀವಿಬ್ಬರು ಸಾಕ್ಷಿ ಆಗಬೇಕು. ಅವರು ಬಾಂಡ್ ಪೇಪರು ಪರಮೇಶ್ವರ್ ಅವ್ರ ಇತ್ತಿದೆ. ಸೊ ಷಡಾಕ್ಷರಿ ನೀನು ಎಲ್ಲ ಸೇರಿ ಸೈನ್ ಹಾಕಬೇಕು. ಏನಕ್ಕೆ ಸೈನ್ ಹಾಕಬೇಕು? ಮುಂದಿನ ಸರ್ಕಾರ, ನಿಮ್ಮ ಸರ್ಕಾರ, ನಮ್ಮ ಸರ್ಕಾರ ಒಟ್ಟಿಗೆ ನಾವು ಕೆಲಸ ಮಾಡಬೇಕು. ಗ್ಯಾರಂಟಿ ತಾನೇ? ಅಷ್ಟೇ, ನಮ್ಮ ಅಗ್ರಿಮೆಂಟು ಕರೆಕ್ಟಾಗಿರಬೇಕು. ಏನಾದ್ರು ಹೆಚ್ಚು ಕಮ್ಮಿ ಆದರೆ ನನಗೆ ಭರವಸೆ ಇದೆ, ಹೆಚ್ಚು ಕಮ್ಮಿ ಆಗೋದಿಲ್ಲ ತಾನೇ? ಭಾಳ ಸಂತೋಷ. ಉಳಿ ಪೆಟ್ಟು ಬೀಳದೆ ಯಾವ ಕಲ್ಲು ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಹೊಲ ಉಳ್ದೆ ಯಾವ ಭೂಮಿ ಕೂಡ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ತಿನ್ನೋಣ, ಹೊಲನೂ ಉಳ್ಳೋಣ, ಜಮೀನು ಮಟ್ಟ ಆಗಲಿ, ವ್ಯವಸಾಯ ಆಗಲಿ. ಮುಂದಕ್ಕೆ ಈ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಎಲ್ಲ ಕೊಡಿದ್ರೆ ಮಾತು ಕೊಡೋದು ಮುಖ್ಯ ಅಲ್ಲ, ಮಾತು ಉಳಿಸ್ಕೊಳ್ಳೋದು ಮುಖ್ಯ. ಆದ್ದರಿಂದ ಇವತ್ತು ನಾವೆಲ್ಲ
ಅನೇಕ ಕಠಿಣವಾದಂಥ ನಿರ್ಧಾರಗಳನ್ನು ಮುಂದೊಂದು ದಿನದಲ್ಲಿ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಬರ್ಬೋದು. ಆದರೂ ಚಿಂತೆ ಇಲ್ಲ, ನಿಮ್ಮ ಶ್ರಮ ನಮಗೆ ಅರಿವಿದೆ, ನಿಮ್ಮ ಬದುಕಿನ ಬಗ್ಗೆ ನಮಗೆ ಅರಿವಿದೆ. ಆ ನಿಟ್ಟಿನಲ್ಲಿ ನಾವು ಮುಂದಿನ ಸರ್ಕಾರ ಯಾವ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆಲಿ ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ. ಇಷ್ಟು ಮಾತ್ರ ಹೇಳಿ ಅನೇಕ ವಿಚಾರಗಳನ್ನು ನಾನು ಬೇರೆ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ನಿಮಗೆ ನಿರಾಶೆಯನ್ನ ಮಾಡೋದಿಲ್ಲ ಅಂತ ಅಷ್ಟೇ ಮಾತನ್ನು ಹೇಳ್ತೇನೆ. OPS, NPS, OPS ಕೂಡ ಅದರಲ್ಲಿ ಸೇರುತ್ತೆ ಅನ್ನೋದನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನ ಬರೆದಂತವರು ಡಾಕ್ಟರ್ ಪರಮೇಶ್ವರ್ ಅವರು ಅದನ್ನ ಹೇಳಿದ್ದಾರೆ ಅಂತ. ಹೌದು, ನಾವು ಹೇಳಿದ್ದೇವೆ. ನಮ್ಮ DK ಸುರೇಶ್ ಅವರು ಅಂದಿನ ಸಂಸದರು, ಅವರ ಮನೆಯಲ್ಲಿ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಚರ್ಚೆ ಮಾಡಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೈಕಮಾಂಡ್ನವರು ಬಂದು ತಮ್ಮ ನೌಕರರ ಜೊತೆಯಲ್ಲಿ ಕೂಡ ರೆಪ್ರೆಸೆಂಟೇಟಿವ್ಸ್ ಜೊತೆಯಲ್ಲಿ ಚರ್ಚೆ ಮಾಡಿ ನನಗೆ ಹೇಳಿದ್ರು, ನೀವು ಇದನ್ನ ಪ್ರಣಾಳಿಕೆಯಲ್ಲಿ ಸೇರಿಸಬೇಕು.